ಆತ್ಮೀಯರಾದ ಎಲ್ಲರಿಗೂ ಶುಭೋದಯವು. ಈ ದಿನದ ವಾಕ್ಯದ ಧ್ಯಾನದ ಸಮಯಕ್ಕೆ ಕರ್ತನ ನಾಮದಲ್ಲಿ ನಿಮ್ಮನ್ನು ಸ್ವಾಗತಿಸುತ್ತೇವೆ. ಆತ್ಮೀಯ ಚಿಂತನೆಯಲ್ಲಿ ಪರಿಶುದ್ಧ ಸತ್ಯವೇದದಿಂದ ವಚನ ಭಾಗಗಳನ್ನು ನೋಡಿಕೊಳ್ಳುವ ಹಾಗೆ ಈ ದಿನದಲ್ಲಿ ದಾನಿಯೇಲನ ಗುಣಗಳು ಎಂಬ ಅಂಶದ ನಡುವೆ ವಚನ ಭಾಗಗಳನ್ನು ಕ್ಲುಪ್ತವಾಗಿ ನೋಡಿಕೊಳ್ಳುವ ಹಾಗೆ. ದಾನಿಯೇಲನು ಎಂದರೆ ಸತ್ಯವೇದದ ನಿಘಂಟುಗಳನ್ನು ಅಭ್ಯಾಸಿಸುವ ಹಾಗೆ ದೇವರೇ ನನ್ನ ನ್ಯಾಯಾಧಿಪತಿ ಎಂಬ ಅರ್ಥವನ್ನು ಕೊಡುತ್ತಾ ಇರುವುದಾಗಿ ನೋಡಿಕೊಳ್ಳಬಹುದು. ದಾನಿಯೇಲನ ಪುಸ್ತಕದಿಂದ 1ನೇ ಅಧ್ಯಾಯದಲ್ಲಿ 1-6 ವಚನಗಳ ನಡುವೆ ಓದಿಕೊಳ್ಳುವ ಪ್ರಕಾರವಾಗಿ ರಾಜಾಲಯದಲ್ಲಿ ಸನ್ನಿಧಿ ಸೇವೆ ಮಾಡುವುದಕ್ಕಾಗಿ ಆರಿಸಲ್ಪಟ್ಟವರಲ್ಲಿ ಅಥವಾ ಪ್ರತ್ಯೇಕಿಸಲ್ಪಟ್ಟವರಲ್ಲಿ ಒಬ್ಬನು ಈ ದಾನಿಯೇಲನು. ಈ ಆರಿಸುವಿಕೆಯು ಅಥವಾ ಪ್ರತ್ಯೇಕಿಸಲ್ಪಡುವಿಕೆಯ ವಿಶೇಷತೆಯನ್ನು ನೋಡುವುದಾದರೆ ಅಂಗದೋಷವಿಲ್ಲದವರು, ಸುಂದರರು, ಸಮಸ್ತ ಶಾಸ್ತ್ರಜ್ಞರು, ಪಂಡಿತರು, ವಿದ್ಯಾ ನಿಪುಣರು ಎಂಬ ಕೆಲವು ಶ್ರೇಷ್ಠವಾದ ಉನ್ನತವಾದ ಸ್ಥಾನಮಾನಗಳು, ಗುಣಗಳು ಕಾಣಲ್ಪಡುತ್ತಾ ಇವೆಯಲ್ಲ. ಇಲ್ಲಿ ವಚನದಲ್ಲಿ ಓದುತ್ತಾ ಬಂದ ಪ್ರಕಾರ ದಾನಿಯೇಲನು ಸಹ ಆರಿಸಲ್ಪಟ್ಟವರಲ್ಲಿ ಒಬ್ಬನು ಎನ್ನುವಾಗ ಈಗಾಗಲೇ ಓದುತ್ತಾ ಬಂದ ಪ್ರಕಾರವಾಗಿ ಕೆಲವು ಪ್ರತ್ಯೇಕತೆಗಳು ಈ ದಾನಿಯೇಲನಲ್ಲಿ ಕಂಡು ಬಂದವು ಎಂದು ತಿಳಿಯಬಹುದು. ಸಾಮಾನ್ಯವಾಗಿ ಜೀವಿತದಲ್ಲಿ ಗಮನಿಸುವ ಹಾಗೆ ನಮ್ಮ ಗುಣ ಸ್ವಭಾವಗಳೇ ಅಥವಾ ದೈನಂದಿನ ಜೀವಿತಗಳೇ ವಿಶ್ವಾಸಿ ಜೀವಿತದಲ್ಲಿ ಏನಾಗಿದ್ದೇವೆ ಎಂಬುದನ್ನು ತಿಳಿಸುವಂತವುಗಳಾಗಿವೆ. ಉದಾಹರಣೆಗೆ, ಒಂದು ಬಂಗಾರದ ನಾಣ್ಯವನ್ನು ಕೆಳಗೆ ಹಾಕುವಾಗ ಅದರ ಶಬ್ದದಿಂದಲೇ ಅದು ಏನಾಗಿದೆಯೋ ಅದರ ಬೆಲೆ ಏನಿರಬಹುದು ಎಂದು ಅಂದಾಜಿಸಬಹುದು. ಅಂದರೆ ಸಾಮಾನ್ಯವಾಗಿ ಇರುವ ನಾಣ್ಯಕ್ಕೂ ಬಂಗಾರದ ನಾಣ್ಯಕ್ಕೂ ತಿಳಿಯುವ ಹಾಗೆ ಅದರ ಶಬ್ದವೇ ಅದರ ಗುಣ ಸ್ವಭಾವವನ್ನು ತಿಳಿಸುತ್ತಾ ಇದೆ. ಈ ಲೋಕ ಪ್ರಯಾಣದಲ್ಲಿ ವಿಶ್ವಾಸಿಯ ಜೀವಿತವೂ ಸಹ ಹಾಗೆಯೇ ತನ್ನ ಬೆಲೆಯನ್ನು ತಿಳಿಸಬೇಕಾಗಿದೆಯಲ್ಲ. ವಾಕ್ಯ ಭಾಗವನ್ನು ಮುಂದುವರಿಸುವ ಹಾಗೆ ಈ ದಾನಿಯೇಲನು ಏನಾಗಿದ್ದನು, ಆತನ ಗುಣ ಸ್ವಭಾವಗಳು ಎಂತವೋ ಎಂದು ಕ್ಲುಪ್ತವಾಗಿ ನೋಡಿಕೊಳ್ಳುವ ಹಾಗೆ, ಒಂದು, ಆತನ ಅಂದರೆ ದಾನಿಯೇಲನ ಗುಣವು ಒಂದು ದೈವಿಕವಾದ ಗುಣವು. ಯಾಕೆಂದರೆ ಆತನು ಪರಿಶುದ್ಧ ದೇವರುಗಳ ಆತ್ಮವು ನೆಲೆಸಿ ಇರುವವನಾಗಿದ್ದನು ಎಂದು ನೋಡುತ್ತೇವೆ. 5ನೇ ಅಧ್ಯಾಯದ 11ನೇ ವಚನದಲ್ಲಿ ಗಮನಿಸುವ ಹಾಗೆ, ಪರಿಶುದ್ಧ ದೇವರುಗಳ ಆತ್ಮವು ನೆಲೆಸಿರುವ ಒಬ್ಬನು ನಿನ್ನ ರಾಜ್ಯದಲ್ಲಿ ಇದ್ದಾನೆ ಎಂದು ಮುಂದುವರೆದು ವಚನವು ಬರೆದಿದೆಯಲ್ಲ. 2ನೇದಾಗಿ 11ನೇ ವಚನವನ್ನು ಮುಂದುವರೆದು ಓದುವ ಹಾಗೆ, ಆತನಲ್ಲಿ ಜ್ಞಾನವು, ವಿವೇಕವು, ಬುದ್ಧಿ ಪ್ರಕಾಶವು ಕಾಣಲು ಸಾಧ್ಯವಾದುದರಿಂದ ಒಂದು ಆಕರ್ಷಣೀಯವಾದ ಗುಣವನ್ನು ಹೊಂದಿದವನಾಗಿದ್ದನು. 3ನೇದಾಗಿ ವಚನ 29ರಲ್ಲಿ ಓದುವ ಪ್ರಕಾರ ಒಂದು ದಿವ್ಯವಾದ ಗುಣವು ಹೇಗೆಂದರೆ, ಒಂದು ಸಮಯ ತನ್ನನ್ನು ನಿರಾಕರಿಸಿದ ರಾಜನೂ ಸಹ ಧೂಮ್ರವಸ್ತ್ರವನ್ನು ಹೊದಿಸುವುದರ ಮೂಲಕ ತನ್ನ ರಾಜ್ಯವನ್ನು ಪರಿಪಾಲಿಸುವವನಾಗಿ ಮಾಡುವುದರ ಮೂಲಕ ಆತನ ಇರುವಿಕೆಯನ್ನು ಅಭಿನಂದಿಸುವನಾಗುತ್ತಿದ್ದಾನೆ. 4ನೇದಾಗಿ ವಚನ 25ರಿಂದ 27ನೇ ತನಕ ಇರುವ ವಚನಗಳ ಪ್ರಕಾರವಾಗಿ ಯಾವ ರೀತಿಯಲ್ಲಿ ಒಂದು ಉಳಿಯು ಒಂದು ಮರವನ್ನು ಕೆತ್ತುವ ಹಾಗೆ ದೇವರ ಮಾರ್ಗಗಳಲ್ಲಿ ದಾನಿಯೇಲನು ದೃಷ್ಟಿಯುಳ್ಳವನಾಗಿದ್ದು ದೈವಿಕ ಜ್ಞಾನದ ಮೂಲಕವಾಗಿ ಗೋಡೆಯ ಮೇಲೆ ಬರೆಯಲ್ಪಟ್ಟ ಪ್ರತಿ ಬರವಣಿಗೆಯನ್ನು ಬಯಲುಪಡಿಸುವನಾದನು. 5ನೇದಾಗಿ ಶ್ರೇಷ್ಠವಾದ ಗುಣವು ವಚನ 12ರಲ್ಲಿ ಓದುವ ಪ್ರಕಾರವಾಗಿ ಕಾಂತಿಯನ್ನು, ಹೊಳಪನ್ನು ಪ್ರಜ್ವಲಿಸುವ ಹಾಗೆ ಒಂದು ವಜ್ರವು ಯಾವ ರೀತಿಯಾಗಿ ತನ್ನ ಗುಣವನ್ನು ಪ್ರಚುರಪಡಿಸುತ್ತದೆಯೋ ಆ ಪ್ರಕಾರವಾಗಿ ಪ್ರವಾದಿಯ ಇರುವಿಕೆಯನ್ನು ಇಲ್ಲಿ ಗಮನಿಸಬಹುದಾಗಿದೆ. ಈ ಆತ್ಮೀಯ ಪ್ರಯಾಣದಲ್ಲಿ ವಿಶ್ವಾಸಿ ಜೀವಿತದಲ್ಲಿಯೂ ದಾನಿಯೇಲನ ಹಾಗೆ ಶ್ರೇಷ್ಠವಾದ ಗುಣಗಳ ಮೂಲಕ ಕರ್ತನ ನಾಮವು ಮಹಿಮೆ ಹೊಂದುವಂತೆ ಜೀವಿತಗಳು ಮುಂದುವರಿಯುವುದಾಗಿರಲಿ. ಪ್ರಾರ್ಥನೆ ಮಾಡುವವರಾಗೋಣವೇ. ನಂಬಿ ಪ್ರಾರ್ಥಿಸುವ ಎಲ್ಲರನ್ನೂ ಒಳ್ಳೆಯವನಾಗಿರುವ ಕರ್ತನು ತಾನೇ ಆಶೀರ್ವದಿಸಿ ಕಾಪಾಡಿ ನಡೆಸಲಿ. ಆಮೇನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9920260653. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.